ನಿಮ್ಮ ಸಂಬಳ 30,000 ತಲುಪಿದರೆ ನಿಮಗೆ ಸಿಗುವ ಪಿಂಚಣಿ ಎಷ್ಟು? EPFO ಹೊಸ ನಿಯಮಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ. ನಮಸ್ಕಾರ ಸ್ನೇಹಿತರೆ, ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ. EPFO ಖಾಸಗಿ ವಲಯದಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬ ಉದ್ಯೋಗಿಗೂ ನಿವೃತ್ತಿಯ ಬಗ್ಗೆ ಈ ಪ್ರಮುಖ ವಿಷಯದ ಬಗ್ಗೆ ಗೊತ್ತಿರಲೇಬೇಕು. ಖಾಸಗಿ ವಲಯದಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬ ಉದ್ಯೋಗಿಗೂ ನಿವೃತ್ತಿಯ ಬಗ್ಗೆ ಒಂದು ಪ್ರಶ್ನೆ ಇರುತ್ತದೆ. ಅವರು ಪಡೆಯುವ ಪಿಂಚಣಿ ವೃದ್ಧಾಪ್ಯದಲ್ಲಿ ಅವರನ್ನು ಬೆಂಬಲಿಸಲು ಸಾಕಾಗುತ್ತದೆಯೇ? ಪ್ರಸ್ತುತ ಹಣದುಬ್ಬರ ದರವನ್ನು ಪರಿಗಣಿಸಿದರೆ ಪ್ರಸ್ತುತ EPFO ಪಿಂಚಣಿ ಮೊತ್ತವು ತುಂಬ ಕಡಿಮೆಯಾಗಿದೆ ಎಂದು ತೋರುತ್ತದೆ. ಆದರೂ ಕೂಡ ಈಗ ದೇಶಾದ್ಯಂತ ಲಕ್ಷಾಂತರ ದುಡಿಯುವ ಜನರಿಗೆ ಇದು ಆಶಾಕಿರಣವಿದೆ. ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರ ಮತ್ತು EPFOಗೆ ವೇತನ ಮಿತಿಯನ್ನು ಹೆಚ್ಚಿಸುವಂತೆ ನಿರ್ದೇಶಿಸಿದೆ. ಈ ಬದಲಾವಣೆ ಜಾರಿಗೆ ಬಂದರೆ ಖಾಸಗಿ ಉದ್ಯೋಗಿಗಳ ಪಿಂಚಣಿ ಗಮನಾರ್ಹವಾಗಿ ಹೆಚ್ಚಾಗುವ ಸಾಧ್ಯತೆ ಇದೆ. ಮೊದಲನೆಯದಾಗಿ, ನೀವು ಪ್ರಸ್ತುತ ಕಡಿಮೆ ಪಿಂಚಣಿ ಪಡೆಯುತ್ತಿರುವ ಕಾರಣವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. EPFO ನಿಯಮಗಳ ಪ್ರಕಾರ ಪಿಂಚಣಿಗೆ ಪ್ರಸ್ತುತ ವೇತನ ಮಿತಿಯನ್ನು Ru15,000ಕ್ಕೆ ನಿಗದಿಪಡಿಸಲಾಗಿದೆ. ಇದರರ್ಥ ನಿಮ್ಮ ಮೂಲ ವೇತನ Ru50,000 ಅಥವಾ Ru1,00,000 ಆಗಿದ್ದರೂ ಪಿಂಚಣಿ ಲೆಕ್ಕಾಚಾರಕ್ಕೆ Ru15,000 ಮಾತ್ರ ಪರಿಗಣಿಸಲಾಗುತ್ತದೆ. ನಿಮ್ಮ ಕಂಪನಿಯು ನಿಮ್ಮ PF ಖಾತೆಯಲ್ಲಿ ಹಣವನ್ನು ಠೇವಣಿ ಮಾಡಿದಾಗ ಒಂದು ಭಾಗವು ಉದ್ಯೋಗಿ ಪಿಂಚಣಿ ಯೋಜನೆಗೆ ಹೋಗುತ್ತದೆ. 15,000 ರುಗಳ ನಿಗದಿತ ಮಿತಿಯಿಂದಾಗಿ EPSಗೆ ಕೊಡುಗೆಯು ಸೀಮಿತವಾಗಿದೆ. ಅದಕ್ಕಾಗಿಯೇ ನಿವೃತ್ತಿಯ ನಂತರ ಪಡೆಯುವ ಪಿಂಚಣಿ ಮೊತ್ತವು ನಿರೀಕ್ಷೆಗಿಂತ ಕಡಿಮೆ ಇರುತ್ತದೆ. ಪ್ರಸ್ತುತ ಈ ನಿಯಮದಡಿಯಲ್ಲಿ ಯಾವುದೇ ಉದ್ಯೋಗಿಗೆ ಗರಿಷ್ಠ ಮಾಸಿಕ ಪಿಂಚಣಿ Ru7,500 ಮತ್ತು ಕನಿಷ್ಠ Ru1,000 ಸಿಗುತ್ತದೆ. ಪ್ರಸ್ತುತ EPS ಅಡಿಯಲ್ಲಿ ಖಾಸಗಿ ಉದ್ಯೋಗಿಗಳಿಗೆ ಕನಿಷ್ಠ ಪಿಂಚಣಿ 1,000 ರು ಆಗಿದ್ದರೆ ಗರಿಷ್ಠ ಮಾಸಿಕ 7,500 ರು. ಆದಾಗ್ಯೂ ವೇತನ ಮಿತಿಯನ್ನು 30,000 ರುಗೆ ಹೆಚ್ಚಿಸಿದರೆ ಪಿಂಚಣಿ ಮೊತ್ತ ಹೆಚ್ಚಾಗುವ ಸಾಧ್ಯತೆ ಇದೆ. ಪಿಂಚಣಿ ಲೆಕ್ಕಾಚಾರ ಮಾಡಲು EPFO ನಿರ್ದಿಷ್ಟ ಸೂತ್ರವನ್ನು ಬಳಸುತ್ತದೆ. ಪಿಂಚಣಿ ಮೊತ್ತವು ಬದಲಾಗುತ್ತದೆ. ಈಗ ಎಲ್ಲರೂ ಕಾಯುತ್ತಿರುವ ಬದಲಾವಣೆಯನ್ನು ನೋಡಿದರೆ ವೇತನ ಮಿತಿಯನ್ನು 15,000 ರುಗಳಿಂದ 30,000 ರುಗಳಿಗೆ ಹೆಚ್ಚಿಸಬಹುದು ಎಂಬ ಚರ್ಚೆ ನಡೆಯುತ್ತಿದೆ. ಇದು ಸಂಭವಿಸಿದಲ್ಲಿ ಪಿಂಚಣಿಗಳ ಒಟ್ಟು ಲೆಕ್ಕಾಚಾರವು ಬದಲಾಗುತ್ತದೆ. ಪಿಂಚಣಿಗಳನ್ನು ಲೆಕ್ಕಾಚಾರ ಮಾಡಲು ಸಾಮಾನ್ಯ ಸೂತ್ರವೆಂದರೆ ಪಿಂಚಣಿ ವೇತನ ಇಂಟು ಸೇವಾ ವರ್ಷಗಳು ಅಪಾನ್ 70. ಪ್ರಸ್ತುತ ನಾವು Ru15,000 ಆಧಾರದ ಮೇಲೆ ಲೆಕ್ಕ ಹಾಕಿದರೆ 35 ವರ್ಷಗಳ ಸೇವೆಗೆ ಗರಿಷ್ಠ ಪಿಂಚಣಿ Ru7,500 ಆದಾಗ್ಯೂ ಮೂಲವನ್ನು Ru30,000ಕ್ಕೆ ಹೆಚ್ಚಿಸಿದ ನಂತರ ಈ ಅಂಕಿಅಂಶವು ದ್ವಿಗುಣಗೊಳ್ಳುತ್ತದೆ. ಈ ಸೂತ್ರದಲ್ಲಿ ಪಿಂಚಣಿ ವೇತನ ಕಳೆದ 60 ತಿಂಗಳ ಸರಾಸರಿ ಮೂಲ ವೇತನವಾಗಿದೆ. ಮಿತಿಯನ್ನು ಹೆಚ್ಚಿಸುವ ನೇರ ಪರಿಣಾಮವೆಂದರೆ ಪ್ರತಿ ತಿಂಗಳು ನಿಮ್ಮ EPS ಖಾತೆಯಲ್ಲಿ ಠೇವಣಿ ಇಡುವ ಮೊತ್ತ ಹೆಚ್ಚಾಗುತ್ತದೆ. ಇದು ನಿಮ್ಮ ಮಾಸಿಕ ಪಿಂಚಣಿಯನ್ನು ಹೆಚ್ಚಿಸುತ್ತದೆ. ಈ ನಿರ್ಧಾರವು ದೀರ್ಘಕಾಲದಿಂದ ಖಾಸಗಿ ಉದ್ಯೋಗದಲ್ಲಿರುವ ಉದ್ಯೋಗಿಗಳಿಗೆ ಪ್ರಯೋಜನವನ್ನು ನೀಡುತ್ತದೆ. ಒಬ್ಬ ಉದ್ಯೋಗಿ ಗರಿಷ್ಠ 35 ವರ್ಷಗಳ ಸೇವೆಯನ್ನು 30,000 ರು ವೇತನ ಮಿತಿಯೊಂದಿಗೆ ಪೂರ್ಣಗೊಳಿಸಿದರೆ ಅವರ ಗರಿಷ್ಠ ಪಿಂಚಣಿ 7,500ರಿಂದ 15,000ಕ್ಕೆ ಹೆಚ್ಚಾಗುತ್ತದೆ. ಗರಿಷ್ಠ ಮಾತ್ರವಲ್ಲ, ಕನಿಷ್ಠ ಪಿಂಚಣಿಯು ಗಮನಾರ್ಹವಾಗಿ ಹೆಚ್ಚಾಗುತ್ತದೆ. ಪ್ರಸ್ತುತ ದತ್ತಾಂಶದ ಪ್ರಕಾರ ಈ ಹೆಚ್ಚಳದೊಂದಿಗೆ ಉದ್ಯೋಗಿಗಳು ಕನಿಷ್ಠ ಪಿಂಚಣಿ Ru4,285 ಪಡೆಯಬಹುದು. ಇದು ಪ್ರಸ್ತುತ Ru1,000 ಮಾತ್ರ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.